ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ವಸೂಲಿ ಜೋರಾಗಿದೆ, ರಸ್ತೆಯ ಅಭಿವೃದ್ಧಿ ಮಾತ್ರ ಶೂನ್ಯ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಧರ್ಮಾಪುರದ HRG ಕ್ರಾಸ್ ಟೋಲ್ ಪ್ಲಾಜಾದಲ್ಲಿ ಕಳೆದ ಸುಮಾರು 12 ವರ್ಷಗಳಿಂದ ಪ್ರತಿದಿನ ಸಾವಿರಾರು ಗಣಿ ಅದಿರು ತುಂಬಿದ ಲಾರಿಗಳಿಂದ ಟೋಲ್ ಶುಲ್ಕ ಸಂಗ್ರಹಿಸಲಾಗುತ್ತಿದೆ. ಆದರೆ ಟೋಲ್ ವ್ಯಾಪ್ತಿಯ ರಸ್ತೆ ಹಾಗೂ ಸೇತುವೆಗಳ ಅಭಿವೃದ್ಧಿ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಧರ್ಮಾಪುರದ HRG ಕ್ರಾಸ್ ಟೋಲ್ ವ್ಯಾಪ್ತಿಯಲ್ಲಿ ಪ್ರತಿದಿನ ಸಾವಿರಾರು ಲಾರಿಗಳು ಸಂಚರಿಸುತ್ತಿವೆ. ವಾಹನಗಳಿಂದ ನಿಯಮಿತವಾಗಿ ಟೋಲ್ ಶುಲ್ಕ ವಸೂಲಿ ಮಾಡಲಾಗುತ್ತಿದ್ದರೂ ರಸ್ತೆಯ ಅಭಿವೃದ್ಧಿ ಹಾಗೂ ಸೇತುವೆಗಳ ನಿರ್ವಹಣೆ ಕಡೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಂಸ್ಥೆ ನಿರ್ಲಕ್ಷ್ಯ ವಹಿಸುತ್ತಿರುವುದಾಗಿ ಲಾರಿ ಮಾಲೀಕರು ಹಾಗೂ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವ್ಯಾಪ್ತಿಯ 3 ಪ್ರಮುಖ ಸೇತುವೆಗಳು ಕುಸಿತದ ಸ್ಥಿತಿಗೆ ತಲುಪಿದ್ದು, ಭಾರೀ ತೂಕದ ಅದಿರು ತುಂಬಿದ ಲಾರಿಗಳು ಸಂಚರಿಸುವಾಗ ವಾಹನಗಳಿಗೆ ಹಾನಿಯಾಗುತ್ತಿದೆ. ಅಪಘಾತದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂದು ಚಾಲಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಟೋಲ್ ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಹಾಗೂ ಸೇತುವೆಗಳನ್ನು ತುರ್ತು ದುರಸ್ತಿ ಮಾಡಬೇಕು. ಇಲ್ಲವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಲಾರಿ ಮಾಲೀಕರು, ಚಾಲಕರು ಹಾಗೂ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಹೆಸರು ನಿಜಾಮುದ್ದೀನ್ ಅಂತ. ನಿಜಾಮುದ್ದೀನ್ ಅವರೇ, ಇವಾಗ ಈ ಬ್ರಿಡ್ಜು ಇಲ್ಲಿ ತಗ್ಗ ದಿನ ಆಗತ್ತೆ. ಇದೊಂದು ಬ್ರಿಡ್ಜು, ಇಂದ್ಲ ಬ್ರಿಡ್ಜು. ಇದರಲ್ಲಿದ್ದ ನಿಮ್ಮ ಲಾರಿ ಓಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗುತ್ತೆ ಸರ್? ನಮ್ ಲಾರಿ ಓಡಿಸ್ಲಿಕ್ಕೆ ಇದು ಪ್ಲೇಟ್ಗಳು ಎಲ್ಲ ಕಟ್ ಆಗತ್ತವ. ಆಮೇಲೆ ಹೌಸಿಂಗ್ ಕಟ್ ಆಗತ್ತೆ. ಆಮೇಲೆ ವೀಲ್ ಅಲಾಟ್ಮೆಂಟ್ ಎಲ್ಲ ಟೈರ್ ಹೊಡೆದೋಗೋ ಚಾನ್ಸಸ್ ಇರ್ತದೆ ಅಲ್ಲಿ ಜಂಪ್ ಆದಾಗ. ಈ ತರ ಎಲ್ಲ ಸಮಸ್ಯೆ ಇದೆ ಸರ್. ಈಗ ಮತ್ತೆ ನಿಮ್ಮ ಲಾರಿ ಇದಾವ, ಎಷ್ಟಿದಾವೆ? ನಮ್ಮ 2 ಇದಾವೆ ಸರ್ ಲಾರಿ. 2. ಮತ್ತೆ ಈಗ ನಿಮ್ಮ ಲಾರಿ ಅಸೋಸಿಯೇಷನ್ ಅವರು ಇವರೆಲ್ಲ ಸೇರಿ ನೀವು ಅಲ್ಲಿ ಟೋಲ್ ತಗೊಂತಾರಲ್ಲ, ಅವ್ರಿಗೇನಾದ್ರೂ ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ ಸರ್. ಸಾಕಷ್ಟು ಅಧ್ಯಕ್ಷರ ಗಮನದಿಂದ ಮಾತಾಡ್ಸಿದೀವಿ. ಅಧ್ಯಕ್ಷರನ್ನು ಪ್ರಯತ್ನ ಮಾಡಿ ಎಲ್ಲ ಹೇಳಿದ್ದಾರೆ. ಮಾಡ್ತೀನಿ ಅಂತಾರೆ, ಮಾಡಂಗಿಲ್ಲ ಸರ್. ಮಾಡಂಗಿಲ್ಲ, ಹಂಗೆ ಬಿಟ್ಟಿರ್ತಾರೆ. ಇಲ್ಲ ಸರ್, ನಮ್ಮ ಅಧ್ಯಕ್ಷರು ಸಹ ಬಹಳ ಪ್ರಯತ್ನ ಪಟ್ಟಾರ, ಮಾತಾಡಾರ. ಆದ್ರೂ ಅವರು ಕಿವಿಯಾಗಿ ಹಾಕೊಂಡು ಮಾಡಂಗಿಲ್ಲ ಸರ್. ಏನ್ ಕೆಲಸ ಮಾಡ್ತೀರಿ ನೀವು? ಡ್ರೈವರು. ಈಗ ಈ ಟೋಲ್ನ ರೈತರ ನಿಮ್ಮ ಹತ್ರ ಟೋಲ್ ಎಲ್ಲ ತಗೊಳ್ತಾರೆ. ಅಲ್ಲಿ 2 ಬ್ರಿಡ್ಜ್ ಸಿಂಕ್ ಆಗ್ಯಾವ, ಆಮೇಲೆ ಮಣ್ಣಿನ ಗಡ್ಡೆಗಳು ಇದಾವ. ಈ ಲಾರಿ ಓಡಿಸ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ? ಅವು ಸಹ ಬ್ರಿಡ್ಜ್ ಸಿಂಕ್ ಆಗಿಬಿಟ್ಟವ. ಅಲ್ಲಿ ಜಂಪ್ ಆಗ್ತದೆ ಗಾಡಿಗಳು. ಒಂದು ಗಾಡಿ ಯಾಕೆ ಹೋಗಿತ್ತಲ್ಲ, ಯಾವ ಗಾಡಿ ಅಪ್ಪ ABC ಗಾಡಿ ಅಲ್ಲ, ಒಂದು ಗಾಡಿ ಅಲ್ಲಿ ಬ್ರಿಡ್ಜ್ ಆಗಿಬಿಡ್ತಾವೆ. ಹೆಂಗೆ, ಯಾವ ರೀತಿ ಅದು ಜಂಪ್ ಆಗುತ್ತೆ? ಸೆಕೆಂಡ್ ಹೋಗ್ತಾವ ಗಾಡಿ, ಕಂಡು ಸಿಗಲ್ಲ. ಜಂಪ್ ಆಗಿ ಗಾಡಿ ಕೆಳಗೆ ಹೋಗ್ತಾವ. ಇಲ್ಲೇ ನೋಡ್ರಿ, ಇದು ರೋಡ್ ಅಲ್ಲಿ ಕೆಳಗಿಂದ ಇಳಿತಾವ. ಇದೆಲ್ಲ ಮಣ್ಣು ಪೈಪ್ ಬಂದು ಜಾರ್ಕೊಂಡು ಬೀಳ್ತಾರ.
ಸಮಸ್ಯೆ ಭಾಳ ಅದಾವ್ರಿ. ಮತ್ತೆ ಟೋಲ್ನವ್ರಿಗೆ ನೀವು ಯಾವಾಗಾದ್ರೂ ಹೇಳಿದ್ರೆ ಈ ತರ ಸಮಸ್ಯೆ ಇದೆ ಕಾಣಿಸ್ಲಿಲ್ಲ ಸರ್, ಅವ್ರು ಏನು ತಲೆ ಹಾಕಿಂಬಲ್ಲ ಅವ್ರು. ಮತ್ತೆ ನಿಮ್ದು ಒಂದು ಅಸೋಸಿಯೇಷನ್ ಆಯ್ತಲ್ಲ, ಅವ್ರಿಗೆ ಏನಾದ್ರು ತಿಳಿಸಿದ್ರ? ಅಸೋಸಿಯೇಷನ್ ಅವ್ರು ಕೂಡ ಹೇಳ್ತಾರೆ ಪಾಪ, ಮಾಡ್ತೀವಿ ಅಂತ ಅಷ್ಟೇ. ಮತ್ತೆ ಇವ್ರು ಟೋಲ್ ತಗೊಂಡು ಎಲ್ಲ ತಗೊಂಡು ಮಾಡಲ್ಲ ಅಂತ ಯಾಕೆ ಹೇಳ್ತಾರೆ? ನೀವು ಕೇಳ್ಬೋದಲ್ಲ? ಕೇಳಿದ್ ನಮ್ಮ ಮಾತಿಲ್ಲ ಕೇಳ್ತಾರೆ ಸರ್. ಎಲ್ಲ ನೀವು ರೊಕ್ಕ ಕೊಡ್ತೀರಲ್ರಿ? ಫಾಸ್ಟ್ ಆಗಿ ಈಗ ಅದು ಬೇರೆ ಈಗ ಫಾಸ್ಟ್ ಆಗಿ ಮಾಡಿಬಿಟ್ಟ, ಫಾಸ್ಟ್ ಆಗಿ ಮಾತಾಡಂಗಿಲ್ಲ, ಗಾಡಿ ಹೋದ ತಕ್ಷಣ ಗೆಟ್ಟಿದೆ ಅಂತ ಹೋಗ್ತಾರೆ. ಮತ್ತೆ ನಿಮ್ಗೆ ಸಮಸ್ಯೆ ಹಂಗೆ ಓಡಿಸೋದ ಏನು? ಮತ್ತೆ ಓನರ್ಗಳು ಏನ್ ಮಾಡ್ಬೇಕು? ಓನರಿಗೆ ಕೇಳಿವಿ, ಹೇಳ್ತಾರ ಮಾಡ್ತಾರ ಅಂತಾರ. ಮೂಮೆಂಟ್ ಕೂಡ ಸ್ವಲ್ಪ ಡಲ್ ಇದೆ, ಹಂಗಾಗಿ ಅದ್ರ ಬಗ್ಗೆ ಯಾರು ಕೇಳ್ಕೊಂಡು ಹೋಗ್ತಾರೆ. ಅಲ್ಲ, ಮೂಮೆಂಟ್ ಇರ್ಲಿ ಬಿಡ್ಲಿ, ಒಟ್ಟು ನೀವು ಗಾಡಿ ಓಡಾಡೋದು ಜಗತ್ತಿ ಕಟ್ತೀರಾ ಇಲ್ಲ ನೀವು ಟೋಲ್ ಕಟ್ತೀರಿ? ಮತ್ತೆ ನೀವು ಕಟ್ಟಿದ್ರೆ ನಿಮ್ ಗಾಡಿಗೆ ಅಲ್ಲಿ ನಿಮ್ಗೆ ಏನ್ ಸುರಕ್ಷಿತ ಮಾಡ್ಬೇಕು ಅವ್ರು ಮಾಡ್ಬೇಕಾದ್ರೆ ಮಾಡೋದ್ರ ಸರ್. ಅವರು ನೀವು ಗಟ್ಟಿಯಾಗಿ ಕೇಳ್ಬೇಕಲ್ಲ. ಈಗ ಕೇಳಿದ್ರು ಮಾಡ್ತೀವಪ್ಪ ನೆಕ್ಸ್ಟ್ ಬರ್ತೀವಿ ಮಾಡ್ತಾರ ಅಂತಾರ. ಸ್ವಲ್ಪ ಜನ ಮಾಡಿದ್ರ ಸ್ಟಾಪ್ ಮಾಡಿ. ಎಷ್ಟು ವರ್ಷದಿಂದ ಕಟ್ಟಾಕತ್ತೀರಿ ನೀವು ಇದೆ ಈ ಟೋಲ್? ಅಂದಾಜು ಅದೇ ಅಂದಾಜು 2012 ಒಂದ್ಸತಿ ಯಾವ್ದಾರು ರೋಡ್ ಮಾಡಿದಾರ ನಿಮ್ಮ? ಇದೇ ರೋಡ್, ಯಾವ್ದೇ ರೋಡ್ ಮಾಡಿಲ್ಲ ಸರ್. ಇದು ಮನೆ ಸ್ವಲ್ಪ ಕೆದರದೆ ತಾರ ಹಾಕಿಲ್ಲ ಮತ್ತೆ ಇವರು. ಆ ಬ್ರಿಡ್ಜ್ಗಳೆಲ್ಲ ಹಂಗೆ ಅದಾವ, ಹಳೆ ಬ್ರಿಡ್ಜ್ 2012 ಹಂಗೆ ಓಡಿಸ್ತದ್ರಿ ನೀವು? ಬ್ರಿಡ್ಜ್ ಕೂಡ ಅವ್ರು ಏನು ರೆಡ್ ಮಾರ್ಕ್ ಸಿಂಬಲ್ ಕೂಡ ಹಾಕಿಲ್ಲ. ಸಮಸ್ಯೆ ಐತಿ ಸರ್ ರೋಡಿಂದು. 176 ರೂಪಾಯಿ ತೋತಾರ ಅವ್ರು. ಒಂದ್ ಸೈಡ್ ಹೋಗಿ ಬಂದ್ರೆ ಹಿಂಗೆ ದಾಟಿ ಆ ಕಡೆಗೆ ಹೋದ್ರು ಕಟ್ಟೆ ಬರ್ಬೇಕು, ಈ ಕಡೆಗೆ ಬಂದ್ರು ಕಟ್ಟೆ ಬರ್ಬೇಕು. ಆದ್ರೂ ಅವರು ಈ ರೋಡ್ ಕ್ಲೀನ್ ಮಾಡೋದಾಗ್ಲಿ, ಎಲ್ಲಿ ಸಿಂಕ್ ಆಗೈತಿ ಅಲ್ಲಿ ಮಾಡೋದಾಗ್ಲಿ ಮಾಡೋದಿಲ್ರಿ. ಅವ್ರು ಸುಮ್ಮನೆ ಅಷ್ಟೇ ದುಡ್ಡು ತಗೊಳ್ಳೋರು ಬಿಡೋರು, ಇಷ್ಟೇ ನಡೆದೈತಿ. ಅಲ್ಲ, ನೀವು ದುಡ್ಡು ಕಟ್ತೀರಿ ಅಂದ್ಮೇಲೆ ನಿಮ್ಮ ಹಕ್ಕು ಇರುತ್ತಲ್ಲ, ನಮ್ ಗಾಡಿ ಹಾಳಾಗುತ್ತೆ ನೀವು ರಿಪೇರಿ ಮಾಡ್ಕೊಡ್ರಿ ಅಂತ ಕೇಳಿದ್ರೆ ಅಷ್ಟೇ ಮಾಡಿಸ್ತೇವೆ ಅವ್ರ ಅಂತಾರ, ಅಷ್ಟೇ ಇದು. ಅಲ್ರಿ, ನೀವು ಎಷ್ಟು ದುಡ್ಡು ಕೊಡ್ಬೇಕಾದ್ರೆ ನಿಮ್ಮನ್ನ ಹೆಂಗ್ ಕೇಳ್ತಾರೆ? ನೀವು ಆ ರಸ್ತೆ ಮಾಡಕ್ ಅದನ್ನ ಕೇಳ್ಬೋದಲ್ಲ? ಕೇಳ್ಬೋದು ಸರ್. ಈಗ ನಮ್ಮವರು ಇಲ್ಲಿ 6000 ಗಾಡಿ ಅದಾವು, ಎಲ್ಲ ಹಂಗೆ ಕಿವಾಗ ಹಾಕೊಳ್ಳಾರಂಗ ಹೊಡಿದು ಮತ್ತೆ ಎಲ್ಲ ನಿಂದಿರ್ಸಿದ್ರೆ ಆಗತ್ತ. ಅದು ಯಾರು ನಿಂದಿರ್ಸೋದಿಲ್ಲ. ನಿಂದಿರ್ಸ್ಬೇಕನ್ನೋದು ಏನಿಲ್ಲ, ಅದು ಅವ್ರು ಮಾಡ್ಬೇಕದ್ನ. ಇಲ್ಲ, ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡ್ತಾರೆ ಅಷ್ಟೇ. ಎಲ್ಲಿ ಕುಣಿ ಬಿದ್ದೈತೆ ಅಲ್ಲಿ ಹಾಕ್ತಾರ. ಅವು ಸಿಂಕ್ ಆಗಿದ್ದು ಅವು ಮಾಡೋದಿಲ್ರಿ. ಅವ್ರು ರೋಡ್ ಸಿಂಕ್ ಆಗಿ ಅವ್ನು ಮಾಡ್ತಾ ಇಲ್ಲ. ನಿಮ್ಮ ಹೆಸರು? ಅಶೋಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.